ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಫರ್ ಪಟೇಲ್ ಅಂತ. ಮೂಲತಃ ನಾನು ಗುಲ್ಬರ್ಗ, ಉತ್ತರ ಕರ್ನಾಟಕ. ಇಲ್ಲಿ ವಾಸವಾಗಿದ್ದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡನಾಗಮಂಗಲದಲ್ಲಿ. ನಿನ್ನೆ ಒಂದು ನಾನು ಪತ್ರಿಕೆಯಲ್ಲಿ ಓದಿದ್ದೆ, RTE ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ. ಅದರಲ್ಲಿ ನನ್ನ ಮಗನೂ ಸಹ 2015 ಮತ್ತು 2016ರಲ್ಲಿ LKGಗೆ ಶಾಲೆಯಲ್ಲೇ RTE ಅಡಿಯಲ್ಲಿ ಸೇರ್ಪಡೆ ಆಗಿರ್ತಾನೆ. ಇವಾಗ ಅವನಿಗೆ ಈ ವರ್ಷ 8ನೇ ಕ್ಲಾಸ್ ಮುಗಿದಿರುತ್ತೆ. ಇವಾಗ 9ನೇ ಕ್ಲಾಸ್ ಹೋಗಬೇಕು. ಇವಾಗ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಮಾತ್ರ 9, 10ನೇ ಕ್ಲಾಸ್ ಉಚಿತವಾಗಿ ಅದಕ್ಕೆ ಕಂಟಿನ್ಯೂ ಮಾಡಿದ್ದಾರೆ. ಆದರೆ ಇವಾಗ ಸ್ಟಾರ್ಟಿಂಗಲ್ಲಿ LKGಗೆ ತೊಗೋಬೇಕಾದ್ರೆ ಬಡ ಮಕ್ಕಳಿಗಂತೂ ತೊಗೊಂಡಿದ್ದಾರೆ, ಹಿಂದುಳಿದ ವರ್ಗದಂತೂ ತೊಗೊಂಡಿದ್ದಾರೆ, ಎಲ್ಲ ಮಕ್ಕಳಿಗೂ ತೊಗೊಂಡಿದ್ದಾರೆ. ಯಾಕೆ ಸ್ವಾಮಿ ಈ ಮಕ್ಕಳಿಗೆ ಒಂದು ನ್ಯಾಯ, ಆ ಮಕ್ಕಳಿಗೆ ಒಂದು ನ್ಯಾಯ? ಈ ವಿದ್ಯಾಭ್ಯಾಸ ವಿಷಯದಲ್ಲಿ ಮಕ್ಕಳಲ್ಲಿ ತಾರತಮ್ಯ ಮಾಡಬೇಡಿ. ಇದು ವಿದ್ಯೆ ಕೊಡಿ ಸ್ವಾಮಿ. ನಾವು ಏನು ಬೇರೆ ಏನು ಕೇಳ್ತಲ್ಲ, ನಿಮಗೆ ವಿದ್ಯೆ ಕೊಡಿ ಉಚಿತವಾಗಿ. ನಮ್ಮ ಮಕ್ಕಳಿಗೂ ಸಹ 2 ವರ್ಷ 9 ಮತ್ತು 10ನೇ ತರಗತಿ ಉಚಿತವಾಗಿ ನೀವು ವಿದ್ಯೆಯನ್ನು ಕೊಡಬೇಕಾಗಿ ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರೆ ಮತ್ತು ಶಿಕ್ಷಣ ಸಚಿವರಾದ ಮಧು ಬಂಗಾಪುರ ಸಾಹೇಬ್ರೆ, ದಯಮಾಡಿ ಎಲ್ಲ ವರ್ಗದ ಮಕ್ಕಳಿಗೆ ಶಿಕ್ಷಣ RTE ಅಡಿಯಲ್ಲಿ 2015 ಮತ್ತು 2016 ಅಡಿಯಲ್ಲಿ ಆಯ್ಕೆಯಾಗಿರೋ ಮಕ್ಕಳಿಗೆ 9 ಮತ್ತು 10ನೇ ತರಗತಿ ಉಚಿತವಾಗಿ ವಿದ್ಯಾಭ್ಯಾಸ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಧನ್ಯವಾದಗಳು.